ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ನೋಡಿ ಇಷ್ಟು ಏರ್ ಫಾಲ್ ಆಗಿ ಇದೇನಾಗಿದೆ ಅಂದರೆ ನೆನ್ನೆ ನಾನು ಮೆಟ್ಲ ಮೇಲೆ ಕೂತಿದ್ದಾಗ ಅವಳ ಕೈಲಿ ಕತ್ರಿ ಇತ್ತು, ಸುಮ್ಮನೆ ಇಟ್ಕೊಂಡಿರ್ತಾಳೆ ಅಂದರೆ ಕಟ್ಟೆ ಮಾಡಿಬಿಟ್ಟಿದ್ದಾಳೆ ಒಂದಷ್ಟು. ನನಗೆ ಅವಾಗ ಗೊತ್ತಾಗಿಲ್ಲ, ಈಗ ಸ್ನಾನ ಮಾಡ್ದಾಗ ಬಂದಿದೆ ಅದು. ಸೊ ಎಲ್ರದ್ದು ಟಿಫಿನ್ ಆಯಿತಾ? ಈ ಡೈಲಿ ಬ್ಲಾಗ್ ಆಗಿರೋದ್ರಿಂದ ಡೈಲಿ ಕೇಳಬೇಕಾಗುತ್ತಲ್ಲ. ಸೊ ನಮ್ಮ ಮನೆಯವ್ರು ಬಂದಿದ್ದಾರೆ. ಸೊ ಹಬ್ಬ ಇದೆ ಇಲ್ಲಿ, ಅಂದರೆ ಪರ ಥರ ಮಾಡ್ತಾರೆ. ಶಿವರಾತ್ರಿ ಹಬ್ಬಕ್ಕೆ ಮಾಡಬೇಕಿತ್ತು, ಬಟ್ 28 ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ನಡೀತಿದೆ ಈಚೆ ಕಡೆ. ನಾನು ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ, ರಾಮನಗರಕ್ಕೆ ಹೋಗೋಣ ಅಂತ. ಹಾಂ ಇಟ್ಕೋ. ಏನಕ್ಕೆ ಅಂದರೆ ನಾವು ಆಲ್ಮೋಸ್ಟ್ ಚಿಕನ್ ತಿಂದು 1 ತಿಂಗಳು ಮೇಲಾಗಿತ್ತು ಆಯಿತಾ. 15ನೇ ತಾರೀಕು ನಾವು ಚಿಕನ್ ತಿಂದಿದ್ದು. ಮುತ್ತತ್ತಿಗೆ ಹೋಗ್ಬಿಟ್ಟು ಬರಬೇಕಾದ್ರೆ. ಅದಾದಮೇಲೆ ನಾವು ಇಲ್ಲಿ ಮಾಡಲ್ಲ ಅಲ್ವಾ, ತಿಂದೇ ಇಲ್ಲ. ಅದು ತಿನ್ನಬೇಕು ಅಂತ ತುಂಬ ಅನಿಸ್ಬಿಟ್ಟಿತ್ತು. ಅದಕ್ಕೋಸ್ಕರ ಹಾಗೆ ನನಗೂ ಇಷ್ಟ ಚಿಕನ್ ಅಂದರೆ. ಹಾಗೆ ಅವಳಿಗೆ ತಿನ್ನಿಸ್ಕೊಂಡು ಸ್ವಲ್ಪ ರಾಮನಗರೆಲ್ಲ ಓಡಾಡ್ಕೊಂಡು ಬರೋಣ ಅಂತ ರೆಡಿ ಆಗ್ತಾಯಿದ್ವಿ. ನಮ್ಮ ಮನೆಯವ್ರು ಇನ್ನೂ ಸ್ನಾನ ಮಾಡಿಲ್ಲ, ನಾನು ನನ್ನ ಮಗಳು ರೆಡಿ. ಅವ್ರೇನು ರೆಡಿ ಹಿಡಿತಿದ್ದಾರೆ, ಬನ್ನಿ ತೋರಿಸ್ತೀನಿ. ನಡಿ ಹೇಳಿದ್ನಲ್ವಾ, ಹಬ್ಬ ಹತ್ರ ಬಂದು ಅಂತ ಕ್ಲೀನ್ ಮಾಡ್ತಿದ್ರು ಅಂತ ತೋರಿಸ್ತೀನಿ ಅಂತ. ನೋಡಿ ಫಸ್ಟ್ ಕೇಳಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಸೌಂಡು, ಇನ್ನೂ ಹತ್ರ ಹೋದ್ರೆ ಇನ್ನೂ ಸೌಂಡು. ಅದಕ್ಕೋಸ್ಕರ ನಾನು ಆ ಸೌಂಡ್ನೆಲ್ಲ ಮ್ಯೂಟ್ ಮಾಡಬೇಕಾಯ್ತು. ಇದೆಲ್ಲ ನನ್ನ ಮಗಳ ಕೆಲಸ. ಒಂದೊಂದು ಸಲ ಹಂಗೆ ನಾವೇ ಬಿಸಾಕ್ಬಿಟ್ಟಿರ್ತೀವಿ, ಅದು ಎಲ್ಲ ಹೋಗಿ ಕಚ್ಕೊಂಬಿಟ್ಟಿತ್ತು ಇಬ್ನಿಗೂ. ಅದಕ್ಕೂ ಫುಲ್ಲು ಎಲ್ಲ ಧೂಳು ತುಂಬ್ಕೊಂಡು, ಈ ಥರ ಇಬ್ನಿ ಬಿದ್ದಾಗ ಧೂಳು ಇರುತ್ತಲ್ವ, ಅದು ತುಂಬ್ಕೊಂಡೆಲ್ಲ ಫುಲ್ಲು ಕೊಳೆ ಆಗಿಬಿಟ್ಟಿತ್ತು. ನನ್ನ ಮಗಳು ಅವ್ರ ಅಪ್ಪನ ನೋಡೋಕ್ಕೆ ಅಂತ ಚೇರ್ ಹಾಕ್ಕೊತಾ ಇದ್ದಾಳೆ. ಸೊ ಅವರು ನಾಳೆಯಿಂದ ಡ್ಯೂಟಿಗೆ ಮತ್ತೆ ಹೋಗ್ಬೇಕಿತ್ತಲ್ಲ, ಅವರು ವಾರಕ್ಕೆ ಒಂದೇ ಸಲ ಬರೋದು. ನೆಕ್ಸ್ಟ್ ಇನ್ನು ಹಬ್ಬ ಬಂದುಬಿಡುತ್ತೆ, ನೆಕ್ಸ್ಟ್ ವಾರನೇ ಹಬ್ಬ ಇರೋದ್ರಿಂದ ಇದೇ ದಿನ ಕ್ಲೀನ್ ಮಾಡೋಕ್ಕಷ್ಟೇ ಟೈಮ್ ಇರೋದು. ಸೊ ಅದಕ್ಕೆ ಇವತ್ತು ಕ್ಲೀನ್ ಮಾಡಿಕೊಂಡು ಕೂತ್ಕೊಂಡ್ಬಿಟ್ರು. ನಂದು ಹೇರ್ ಇನ್ನೂ ಒಣಗಿರಲಿಲ್ಲ, ಆ ಕಡೆ ಹೋದ್ರು ಕ್ಲೀನ್ ಮಾಡೋಕ್ಕೆ. ಸೊ ಹೇರ್ ಒಣಗ್ದೇ ನಾವು ತಲೆ ಹಾಕ್ಕೊಂಬಿಟ್ರೆ ತಲೆನೋವು ಬಂದುಬಿಡುತ್ತೆ ಒಂದೊಂದು ಸಲ. ಸೊ ನಮ್ಮ ನಾಯಿಗಳನ್ನಂತೂ ಫ್ರೀ ಬಿಟ್ಬಿಟ್ಟಿದ್ರು ಇವತ್ತು, ಅವ್ರದ್ದೇ ಆಟ ಆಗಿಬಿಟ್ಟಿತ್ತು. ಸೊ ನಾನು ಹೇರ್ ಒಣಗ್ಸೋಣ ಅಂತ ಹೇಳಿ ಕೂತ್ಕೊಂಡೆ ಅಲ್ವಾ, ಅಷ್ಟರಲ್ಲಿ ಅವಳು ಮಲ್ಕೊಂಡೇ ಬಿಟ್ಟಿದ್ಲು. ಸೊ ಮಲ್ಕೊಂಡ್ಲು ಅಂತ ವೀಡಿಯೋ ಮಾಡೋಣ ಅನ್ನೋ ಅಷ್ಟರಲ್ಲಿ ಎದ್ದೇ ಬಿಟ್ಲು. ಬಚ್ಚಿ ಇಲ್ಲಾಂದರೆ ಹಿಂಗೆ ನನ್ನ ತೊಡೆ ಮೇಲೆ ಹಿಂಗೆ ಎತ್ಕೊಂಡ್ರೆ ಎತ್ಬಿಡ್ತಾಳೆ ಅಂತ 1 hour ಮಲಗಿದ್ದಾಳೆ. ಹಾಗೆ ಫೋನ್ ನೋಡ್ಕೊಂಡು ಕುತ್ಕೊಂಡು ಕೂದಲು ಮುಗಿಸೋಣ ಅಂತ ಹಂಗೆ ಮಲ್ಕೊಂಡ್ಬಿಟ್ಟೈತೆ. ನನ್ನ ಕೈಲಿ ಬೇರೆ ಎತ್ಕೊಂಡು ಹೋಗೋದಕ್ಕಾಗಲ್ಲ, ಅದಕ್ಕೆ ಹಂಗೆ ಮಲಗಿಸ್ಕೊಂಡಿದ್ದೆ. ಅವ್ರು ಅಪ್ಪಪ್ಪ ಕೆಲಸ ಮಾಡ್ತಾನೆ ಇದ್ದಾರೆ, ಇನ್ನೂ ಮುಗಿಯಲೇ ಇಲ್ಲ. ನಾವು ಅದು ಯಾವಾಗ ಹೋಗ್ತೀವೋ ಏನು ಗೊತ್ತಿಲ್ಲ, ಅದಕ್ಕಿನ್ನೂ ನಿದ್ದೆ. ಬಚ್ಚು ಮಗನೆ. ಟೈಮ್ ನೋಡ್ಬಿಟ್ಟು 2 ಗಂಟೆ ಮೇಲೆ 12 ನಿಮಿಷ ಆಯಿತು. ಇವ್ರು ನೋಡ್ರೆ ಬರೋಂಗೆ ಕಾಣಿಸ್ತಿಲ್ಲ, ಇನ್ನೂ ಅಷ್ಟೆಲ್ಲ ತೊಳಿಬೇಕಂತೆ. ಕರ್ಕೊಂಡು ಹೋಗ್ಲಿಲ್ಲ, ಅದಕ್ಕೆ ಪಂಪ್ಕಿನ್ ಸೀಡ್ಸ್ ತಿಂತಾಯಿದೆ. ಗೊತ್ತಿಲ್ಲ ಯಾವಾಗ ಬರ್ತಾರೋ, ಕರ್ಕೊಂಡು ಹೋಗ್ತಾರೋ ಇಲ್ವೋ, ಒಂದು ಗೊತ್ತಾಗ್ತಿಲ್ಲ. ನಾವು ತೋರಿಸ್ತಾ ಇಲ್ವ ಪಂಪ್ಕಿನ್ ಸೀಡ್ಸು, ನೀವು ನೋಡಿ ಇಷ್ಟು ಗ್ರೀನಾಗಿದೆ. ನಾವು ತಿಂದಿದ್ದು ಇಷ್ಟು ಗ್ರೀನ್ ಇರಲಿಲ್ಲ. ಉಪ್ಪು ಹಾಕಿದ್ದಾರೆ. ಚೆನ್ನಾಗಿದೆ ಮಗನೆ, ಚೆನ್ನಾದ. ತೋರಿಸು ಎಮ್ಮಿ. ಇದು ಚೆನ್ನಾಗಿದೆ. ಫೈನಲಿ ಹೋಗ್ತಾಯಿದ್ದೀವಿ. ಅದು ಎಷ್ಟು ಗೊತ್ತಾ, 12 o'clock ರೆಡಿಯಾಗಿದ್ದು 4:30
ಆ್ಯಕ್ಚುಲಿ ಈಗ ವಾಕ್ ಮಾಡೋ ಟೈಮು, ಬಟ್ ತಿನ್ನೋಕೆ ಹೋಗ್ತಾಯಿದ್ದೀವಿ. ತುಂಬ ದಿನ ಆಗಿತ್ತಲ್ಲ, ತಿನ್ನಲೇಬೇಕು ಅಂತ ಹೇಳಿ ತಿನ್ನೋಕೆ ಹೋಗ್ತಾಯಿದ್ದೀವಿ. ಸೊ ಒಂದು ಸಲ ಹೋಗಿದ್ದೆ, ಅಲ್ಲಿ ಟೇಸ್ಟ್ ಸಕ್ಕತ್ತಾಗಿತ್ತು. ಅಲ್ಲೇ ಹೋಗ್ತಾಯಿದ್ದೀನಿ, ನೋಡೋಣ ಇವತ್ತು ಹೆಂಗಿರುತ್ತೆ ಟೇಸ್ಟ್ ಅಂತ. ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹೋದ್ವಿ, ನನ್ನ ಪಕ್ಕ ಕೂತ್ಕೊಳ್ಳಿ ಅಂದರೆ ಅವ್ರ ಅಪ್ಪ ಪಕ್ಕ ಹೋಗಿದ್ದಾಳೆ. ಅದಕ್ಕೆ ಹೋಗು ನನಗೆ ನೋಡ್ಬಿಟ್ಟು ನಾನು ಒಬ್ಬಳು ಕೂತ್ಕೊಂಡೆ. ಅದಾದಮೇಲೆ ಬಿರಿಯಾನಿ ಆರ್ಡ್ರ್ ಮಾಡಿದ್ರು. ಆಮೇಲೆ ಫಿಶ್ಶು ಆದಮೇಲೆ ಯಾಕೋ ಅವಳು ಫಿಶ್ ತಿಂತಾಳೆ ಅಂತ ಆರ್ಡ್ರ್ ಮಾಡಿಸಿದ್ರೆ ಫಿಶ್ಶೇ ತಿನ್ನಲಿಲ್ಲ. ಅದಕ್ಕೆ ತಿನ್ನಿಸ್ದೆ ಸ್ವಲ್ಪ. ಅದಾದಮೇಲೆ ಬಿರಿಯಾನಿಲಿ ಅವರಪ್ಪ ಒಂದು ಪೀಸ್ ಕೊಟ್ಟರು, ಅದು ಚೆನ್ನಾಗಿದೆ ತಿನ್ನಿಸು ಅಂತೇಳಿ. ಅನ್ನ ತಿಂದಾದಮೇಲೆ ಸ್ವಲ್ಪ ಅನ್ನ ತಿಂತು, ಈರುಳ್ಳಿ ಒಳಗೆ ಹಾಕ್ಕೊಂಡು. ಸೊ ತಿಂತಿದ್ದಾಳಲ್ಲ ಅಂತ ಹೇಳಿ ಆಮೇಲೆ ಒಂದು ಲೆಗ್ ಪೀಸು ಆರ್ಡ್ರ್ ಮಾಡಿದ್ವಿ. ಯಾಕೆಂದರೆ ಫಿಶ್ ಅಷ್ಟು ಇಷ್ಟಪಟ್ಟು ತಿನ್ನಲಿಲ್ಲ ಯಾಕೋ, ಅದಕ್ಕೋಸ್ಕರ ಚಿಕನ್ ಇಷ್ಟ ಆಗಿತ್ತೇನೋ ಅವಳಿಗೆ. ಅದಕ್ಕೆ ಸೊ ಚಿಕನ್ನೇ ತಿಂತಾಳೆ ಅಂದ್ಬಿಟ್ಟು ಲೆಗ್ ಪೀಸ್ನ ಕೊಟ್ವಿ. ಅವರು ಆಗ್ತಾನೆ ಹಾಕ್ಕೊಟ್ಟಿದ್ರು, ತುಂಬ ಸುಡ್ತಿತ್ತು. ಸೊ ನಾವು ಅಂದ್ಕೊಂಡ್ವಿ ಫಸ್ಟೇ ಆರ್ಡ್ರ್ ಮಾಡಿಬಿಡ್ಬೇಕು ಇನ್ನೊಂದು ಸಲ ಬಂದರೆ, ಅಷ್ಟರಲ್ಲಿ ಇದೆಲ್ಲ ಬೇರೆ ತಿನ್ನೋಷ್ಟೆಲ್ಲ ಅದು ಆರಿಬಿಟ್ಟಿರುತ್ತೆ ಅಂತ. ಅದಾದಮೇಲೆ ತಿಂದಳು. ಸೊ ನಿಜ ತುಂಬ ಇಷ್ಟಪಡ್ತಾಳೆ ಚಿಕನ್ ಅಂತ ಅಂದರೆ. ಅದಕ್ಕೆ ನಮಗೆ ಕರ್ಕೊಂಡು ಹೋಗ್ಬೇಕು ಅಂದರೆ ಎಲ್ಲಿ ಫ್ರೀನೇ ಆಗಿರಲಿಲ್ಲ ಪಾಪ. ನಾನು ಚಿಕನ್ ಅಂದರೆ ತುಂಬ ಇಷ್ಟ ನನಗೂ. ಆ್ಯಕ್ಚುಲಿ ನಾವು ನಮ್ಮ ಮನೇಲೆಲ್ಲ ಚಿಕನ್ ಇಲ್ಲದೇ ಇರೋ ವಾರಗಳೇ ಇರಲಿಲ್ಲ. ಚಿಕನ್ ತಿಂದ್ಕೊಂಡೆ ಚಿಕ್ಕ ವಯಸ್ಸಿಂದ ನಾವು ಬೆಳೆದಿದ್ದು. ಇಲ್ಲಿಗೆ ಬಂದಮೇಲಿಂದನೇ ನಮ್ಗೆ ಚಿಕನ್ನ ಸ್ವಲ್ಪ ಕಡಿಮೆ ಆಗಿದ್ದು. ಅಂದರೆ ಇಲ್ಲಿ ಶನಿಮಹಾತ್ಮನ ಪೂಜೆ ಮಾಡ್ತಾರಪ್ಪ ಅಂದರೆ ಅದಕ್ಕೂ, ಮತ್ತು ಈ ಸಲ ಹಬ್ಬ ಮಾಡ್ತಿದ್ದಾರಲ್ವ, ನಾಟಕಕ್ಕೆಲ್ಲ ಸೇರಿದ್ದಾರೆ, ಅದಕ್ಕೋಸ್ಕರ ಮಾಡ್ತಾನೇ ಇಲ್ಲ. ಅದಕ್ಕೆ ನಾವು ಆದರೂ ಹೊರ್ಗಡೆ ತಿನ್ನಿಸ್ಕೊಂಬರ್ಬೇಕು. ಸೊ ಅವಳಿಗೆ ಮುಡಿ ಕೊಟ್ಟಿದ್ದು ಜನವರಿ 18th. ಆವಾಗ ನಾವು ತಿಂದಿದ್ದು. ತುಂಬ ದಿನಗಳೇ ಆಗೋಗಿತ್ತು ಪಾಪ. ಯಾವಾಗ ಚಿಚ್ಚಿ ಅನ್ನೋಳು ನೆನ್ಪು ಮಾಡ್ಕೊಂಡಾಗ. ಸೊ ನಾವೆಲ್ಲ ಆದಮೇಲೆ ಅಲ್ಲಿ ಒಂದು ಗೋಲಿ ಸೋಡಾ ತೊಗೊಂಡು ಕುಡಿತೀವಿ. ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ನಂಗೆ ಇಷ್ಟ. ಸೊ ನನ್ನ ಮಗಳಿಗೂ ಇಷ್ಟ ಅದು ಎಷ್ಟು ಚೆನ್ನಾಗಿ ಕುಡಿತಾಳೆ ನೋಡಿ ಈಗ. ಅದರಲ್ಲಿರೋ ಗೋಲಿ ಬೇಕು ಅಂತ ಹೇಳ್ತಾಳೆ. ಸೊ ಗೊತ್ತು ಇವೆಲ್ಲ ಅಷ್ಟೊಂದು ಮಕ್ಳಿಗೆ ಕುಡಿಸ್ಬಾರ್ದು ಅಂತ. ಸೊ ಯಾವಾಗೋ ಒನ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ನಾನೇನು ಇದನ್ನು ಕುಡಿಸಿ ಅಂತ ಪ್ರಿಪೇರ್ ಮಾಡಿಲ್ಲ. ಏನೋ ನಾವು ಕುಡಿತೀವಲ್ಲ ಅಂತೇಳಿ ಸ್ವಲ್ಪ ಟೇಸ್ಟ್ ಅಷ್ಟೇ, ಯಾವಾಗೂ ಕೊಡಿಸಲ್ಲ. ಹೋದಾಗಷ್ಟೇ ಈ ಥರ ಏನಾದರೂ ತಿನ್ನೋಕೆ ಹೋದಾಗ ಅಷ್ಟೇ ಕೊಡಿಸೋದು. ಸೊ ಅಲ್ಲಿಂದ ನಾವು ಬರೋ ಅಷ್ಟರಲ್ಲಿ ಸುಮಾರು 6:30 ಆಗಿಬಿಟ್ಟಿತ್ತು ಟೈಮು. ಸೊ ನೋಡಿ ಇಷ್ಟು ಕತ್ಲಾಗಿಬಿಟ್ಟಿತ್ತು. ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೂರ್ಯ ಆಲ್ರೆಡಿ ಮುಳುಗೋಗಿತ್ತು, ಬಟ್ ಸೂರ್ಯನ ಬೆಳಕು ಮಾತ್ರ ಕಾಣಿಸ್ತಿತ್ತು ಅಷ್ಟೇ. 6:30 ಆಗಿತ್ತು. ನಾವು ಮನೆಗೆ ಬರೋ ಅಷ್ಟರಲ್ಲಿ 6:45 ಆಗಿತ್ತು. ಅಷ್ಟರಲ್ಲಿ ತೊಳೆದಿಟ್ಟಿದ್ದ ಮ್ಯಾಟೆಲ್ಲ ಇತ್ತಲ್ಲ, ಅವನ್ನೆಲ್ಲ ಜೋಡಿಸ್ಬಿಟ್ಟು, ಮತ್ತು ಪೈಪೆಲ್ಲ ಅಲ್ಲಲ್ಲೇ ಇತ್ತು, ಎಲ್ಲ ಇತ್ತು. ಹಂಗೆ ಜೋಡಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ನಾವು ಇಬ್ಬರೇ ಹೋಗಬೇಕಾಗಿತ್ತು. ಅಮ್ಮನೂ ಕೇಳ್ಕೊಂಡೇ ಇದ್ರು. ನನ್ನ ಮಗಳು ಅವ್ರ ಅಪ್ಪ ನೀರಿಗೆ ನೋಡ್ಕೊಂಡಿಲ್ಲಲ್ಲ, ಸೊ ಹಾಗೆ ಹಿಡಿತಿದ್ಲು. ಸೊ ನನ್ನ ನೀರೆಲ್ಲ ಬರ್ತಾಯಿಲ್ಲ ಅಂದರೆ ಅಂತಿದ್ಲು. ಸೊ ಸೌಂಡ್ ಬರ್ತಿಲ್ಲ. ಸೊ ಅವಳೆಲ್ಲ ಹಾಗೆ ಆಟ ಆಡ್ತಿದ್ಲು, ಅವ್ರ ಅಪ್ಪ ಎಲ್ಲ ಎತ್ತಿಡ್ತಾಯಿದ್ರು. ಸೊ ಅದೆಲ್ಲ ಆಗಷ್ಟರಲ್ಲಿ 7 o'clock ಆಗೇ ಹೋಯ್ತು. ನಾನು ಹೋಗಿ ಇವತ್ತು ಊಟ ಬೇಡ ಅನಿಸ್ಬಿಡ್ತು. ಸೊ ತಿಂದು ಬಂದಿದ್ದೆ ಲೇಟ್ ಆಯ್ತಲ್ವ. ಸೊ ಅದಕ್ಕೆ ಫೇಸ್ ವಾಶ್ ಮಾಡೋಣ ಅಂತ ಹೇಳಿ ಮೇಲೆ ಹೋದ್ವಿ. ಇವತ್ತಿನ ಬ್ಲಾಗ್ ಇಷ್ಟೇ.